Namaste. Subject Basic Electrical Engineering. Textbook author name D.C. Kulashrestha. Chapter number 2 Ohm's Law. Articles numbers 2.2 Resistance. The flow of current through a conductor is analogous to the flow of traffic on a road. So ಯಾವ ಥರ ರೋಡಲ್ಲಿ ಟ್ರಾಫಿಕ್ ಇದ್ದರೆ ಹೇಗೆ ಫ್ಲೋ ಆಗುತ್ತೆ ಮೀನ್ಸ್ ಜನರೆಲ್ಲ ಹೇಗೆ ವೆಹಿಕಲ್ಸ್ ಎಲ್ಲ ಮೂವ್ ಆಗುತ್ತೆ ಅದೇ ಥರನೇ ಕಂಡಕ್ಟರಲ್ಲಿ ಕೂಡ ಕರೆಂಟು ಫ್ಲೋ ಆಗೋದು ಕೂಡ ಕರೆಂಟದು ಲೆಂತ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ದಿ ಕಂಜೆಷನ್ ಆಫ್ ಟ್ರಾಫಿಕ್ ಆನ್ ಎ ರೋಡ್ ಡಿಪೆಂಡ್ಸ್ ಆನ್ ಎ ಹೌ ನ್ಯಾರೋ ಆ್ಯಂಡ್ ಹೌ ಲಾಂಗ್ ದಿ ರೋಡ್ ಈಸ್. ಸೊ ಟ್ರಾಫಿಕ್ ಏನಾದ್ರು ಕಂಜೆಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ರೋಡ್ದು ನ್ಯಾರೋ ಅಂದರೆ ಎಷ್ಟು ಜನದು ಫುಲ್ ವಿಡ್ತ್ ಎಷ್ಟಿದೆ ವೆಹಿಕಲ್ಸ್ಗಳೆಲ್ಲ ಮತ್ತು ಎಷ್ಟು ಲಾಂಗ್ ಇದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಆ್ಯಂಡ್ ಹೌ ಲಾಂಗ್ ದಿ ರೋಡ್. ಸಿಮಿಲರ್ಲಿ ದಿ ಅಪೋಸಿಷನ್ ಟು ದಿ ಫ್ಲೋ ಆಫ್ ಕರೆಂಟ್ ಥ್ರೂ ಎ ಕಂಡಕ್ಟರ್ flow of a current through a conductor depends on how narrow is its cross section and how long is its length. ಅದೇ ಥರನೇ ಕರೆಂಟ್ ಕೂಡ ಫ್ಲೋ ಆಗಬೇಕಾದ್ರೆ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರದ್ದು ನ್ಯಾರೋ ಈಸ್ ಇಟ್ಸ್ ಕ್ರಾಸ್ ಸೆಕ್ಷನ್. ಸೊ ಕ್ರಾಸ್ ಸೆಕ್ಷನ್ ಏರಿಯಾ ಇದೆಯಲ್ಲ ಅದು ಎಷ್ಟು ಅಗಲವಾಗಿದೆ ಅಂದರೆ ಎಷ್ಟು ದೊಡ್ಡದಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟು ದೊಡ್ಡದಿದೆ ಅದರ ಮೇಲೆ. ಆಮೇಲೆ ಅದರದ್ದು ಲೆಂತ್ ಎಷ್ಟು ಉದ್ದ ಇದೆ, ಕಂಡಕ್ಟರ್ದು ಲೆಂತ್ ಎಷ್ಟಿದೆ ಅದ್ರ ಮೇಲೆ ಕರೆಂಟ್ ಡಿಪೆಂಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಅದರ್ ವರ್ಡ್ಸಲ್ಲಿ ಎಲೆಕ್ಟ್ರಿಕಲ್ನಲ್ಲೇ ಹೇಳೋದಾದರೆ ದಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಲೆಂತ್. ಅಂದರೆ ಕಂಡಕ್ಟರ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ರೆಸಿಸ್ಟೆನ್ಸ್. ಕ್ಯಾಪಿಟಲ್ ಎಲ್ ಅಂದರೆ ಲೆಂತ್ ಇನ್ ಮೀಟರ್ ಆಫ್ ಎ ಕಂಡಕ್ಟರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಮತ್ತು ಅದರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆಯಲ್ಲ ಅದರದ್ದು ಏರಿಯಾ ಸುತ್ತಳತೆ ಅದರದ್ದು ಜಾಸ್ತಿ ಏರಿಯಾ ಇತ್ತು ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಅವಾಗ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಏರಿಯಾ ಚಿಕ್ಕದಾದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಫ್ಲೋ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ದಷ್ಟು ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ಇಟ್ಸ್ ಕಂಡಕ್ಟರ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಸೊ ಏರಿಯಾ ಯೂನಿಟ್ ಇಸ್ ಮೀಟರ್ ಸ್ಕ್ವೇರ್ ಆರ್ millimeter square. Okay, length is in meter or millimeter. So R equal to rho. Rho is a constant of proportionality. ಈ ಪ್ರೊಪೋರ್ಷನಾಲಿಟಿ ತೆಗಿತೀನಿ ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ನ ಬರಿಬೇಕು. ಕಾನ್ಸ್ಟೆಂಟಿಗೆ ಒಂದು ಸಿಂಬಲ್ಲು ರೋ. ರೋ ಈ ಸಿಂಬಲ್ಲಿಗೆ ರೋ ಅಂತ ಕಾಲ್ ಮಾಡ್ತೀವಿ, RHO ಅಂತ. ಯೂನಿಟ್ ಹೋಮ್ ಮೀಟರ್. ಇದಕ್ಕೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತಲೂ ಕಾಲ್ ಮಾಡ್ತಾರೆ, ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಅಂತಲೂ ಕಾಲ್ ಮಾಡ್ತಾರೆ, ಗೊತ್ತಾಯ್ತಲ್ಲ. ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ದಿ ಮೆಟೀರಿಯಲ್ ಅಂತಲೂ ಕಾಲ್ ಮಾಡ್ತಾರೆ. ದಿ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಹೋಮ್ ಮೀಟರ್. ಸೊ ಇದು ಕಂಡಕ್ಟರು ಸಪ್ಲೈ ಕರೆಂಟ್ ಅಪ್ಲೈ ಮಾಡಿದ ಕೂಡಲೇ ಕರೆಂಟ್ ಫ್ಲೋ ಆಗ್ತಾ ಇದೆ, ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ಲೆಂತ್ ಆ್ಯಂಡ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೆಂತ್ ಜಾಸ್ತಿ ಇದ್ದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಕಡಿಮೆ ಆಗುತ್ತೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಫಸ್ಟ್ ಎಕ್ಸಾಂಪಲ್. ಎ ಕಂಡಕ್ಟಿಂಗ್ ವೈಯರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ಆಫ್ 5 ohm. ಇಲ್ಲಿ ಕಂಡಕ್ಟಿಂಗ್ ವೈಯರು ಒಂದು ಕಂಡಕ್ಟ್ ಆಗ್ತಾ ಇರೋ ವೈಯರ್ದು ರೆಸಿಸ್ಟೆನ್ಸ್ 5 ohm ಇದೆ, ಗೊತ್ತಾಯ್ತಲ್ಲ. ಐ ಕಾಲ್ ಇಟ್ ಆ್ಯಸ್ R1 ಈಕ್ವಲ್ ಟು 5 ohm ಅಂತ ಕಾಲ್ ಮಾಡ್ತೀನಿ. ವಾಟ್ ಈಸ್ ದಿ ರೆಸಿಸ್ಟೆನ್ಸ್ ಆಫ್ ಅನದರ್ ವೈಯರ್ ಆಫ್ ದಿ ಸೇಮ್ ಮೆಟೀರಿಯಲ್. ಇದೇ ಮೆಟೀರಿಯಲ್ ಅಂತ ಹೇಳಿದ್ರೆ ಇದಕ್ಕೆ ಯಾವ್ದು ಯೂಸ್ ಮಾಡಿರ್ತೀವಿ ಮೆಟೀರಿಯಲ್, ಅದೇ ಮೆಟೀರಿಯಲ್ನ R2ಗೂ ಯೂಸ್ ಮಾಡಿದ್ದೇವೆ. ಆ R2 ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಹ್ಯಾವಿಂಗ್ ಹಾಫ್ ದಿ ಡಯಾಮೀಟರ್ ಆ್ಯಂಡ್ 4 times ದಿ ಲೆಂತ್. ಆ ಸೆಂಟೆನ್ಸ್ನ ಈ ಸೆಂಟೆನ್ಸ್ನ ಸೆಕೆಂಡ್ ಇದರಲ್ಲೇ ಕೊಟ್ಟಿದ್ದಾರೆ, ಹಾಗಾಗಿ ಡಯಾಮೀಟರ್ D2 ಅಂತ ಬರಿಬೇಕಾಗತ್ತೆ. D2 ಈಕ್ವಲ್ ಟು ಆಫ್ ಆಫ್ ದಿ ಡಯಾಮೀಟರ್ D1. ಅವ್ರು ಹೇಳ್ತಾ ಇದ್ದಾರೆ ಏನಂತ, ಬಟ್ ಹ್ಯಾವಿಂಗ್ ಆಫ್ ದಿ ಡಯಾಮೀಟರ್, ಇದ್ರದ್ದು ಡಯಾಮೀಟರ್ ಆಫ್ ದಿ ಡಯಾಮೀಟರ್ D1ಗೆ ಆಫ್ ಆಗಿರುತ್ತೆ ಆ್ಯಂಡ್ 4 times ದಿ ಲೆಂತ್ ಅಂತ ಹೇಳ್ತಾ ಇದ್ದಾರೆ.
ಲೆಂತ್ L2 ಈಕ್ವಲ್ ಟು 4 ಟೈಮ್ಸ್ ದಿ ಲೆಂತ್ ಆಫ್ L1. ಓಕೆ, ಇದು ಡೇಟಾಸ್ ಬರೀಬೇಕು. ನೆಕ್ಸ್ಟ್ ಇವಾಗ R2 ಫೈಂಡ್ ಔಟ್ ಮಾಡಬೇಕಲ್ಲ. ಆ್ಯಕ್ಚುಲಿ ರೆಸಿಸ್ಟೆನ್ಸ್ದು ಫಾರ್ಮುಲಾ ಏನು? R ಈಕ್ವಲ್ ಟು ರೋ L ಡಿವೈಡೆಡ್ ಬೈ ಎ. ಓಕೆ, ದಿಸ್ ಇಸ್ ದ ಫಾರ್ಮುಲಾ. R2 ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ R2 ಡಿವೈಡೆಡ್ ಬೈ R1 ಅಂತ ತಗೊಳ್ಳೋಣ. ಸೊ R2 ಇಲ್ಲಿ ಏನಾಗ್ತಾ ಇದೆ, ರೋ 2 ಈಕ್ವಲ್ ಟು ರೋ 1 ಈಕ್ವಲ್ ಟು ರೋ ಸೇಮ್ ಆಗಿರೋದ್ರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ರೋ ಬೈ ರೋ ಇಲ್ಲಿ ಬೇಕಾದ್ರೆ ಬರೆಯೋಣ. ರೋ 2 ಈಕ್ವಲ್ ಟು ರೋ 1 ಈಕ್ವಲ್ ಟು ರೋ, ಇಲ್ಲಿ ರೋನೇ ಬರುತ್ತೆ. ಓಕೆ, ಎಲ್ಲಿದೆಯಲ್ಲ ಆ ಪ್ಲೇಸಲ್ಲಿ L2 ಡಿವೈಡೆಡ್ ಬೈ A2 ಡಿವೈಡೆಡ್ ಬೈ, ಬೇಕಾದರೆ ಇಲ್ಲಿ ಬರೀರಿ ರೋ 2 ಅಂತ, ಏನು ತೊಂದರೆ ಇಲ್ಲ. R1 ಅಂತ ಹೇಳಿದ್ರೆ ರೋ 1 L1 ಡಿವೈಡೆಡ್ ಬೈ A1. ಗೊತ್ತಾಯ್ತಲ್ಲ, ಇದು ಜನರಲ್ ಫಾರ್ಮುಲಾ. R2 ಬರೆದ್ರೆ ರೋ 2 L2 ಬೈ A2. R1 is ರೋ 1 L1 ಬೈ A1. ಹಿಯರ್ ರೋ 2 ಈಕ್ವಲ್ ಟು ರೋ 1 ಈಕ್ವಲ್ ಟು ರೋ ಆಗಿರೋದ್ರಿಂದ ಇದೆರಡೂ ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಯ್ತಲ್ಲ, ರೋ L2 ಎಷ್ಟಿದೆ? 4 ಟೈಮ್ಸ್ ಆಫ್ L1. 4 ಟೈಮ್ಸ್ ಆಫ್ L1 ಡಿವೈಡೆಡ್ ಬೈ A2. ಆ್ಯಕ್ಚುಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್ A ಈಕ್ವಲ್ ಟು ಪೈ ಡಿ ಸ್ಕ್ವೇರ್ ಬೈ 4. ಪೈ ಡಿ ಸ್ಕ್ವೇರ್ ಬೈ 4 ಅಂತ. ಇಲ್ಲೇನು ಮಾಡಬೇಕಾಗತ್ತೆ? ಪೈ ಡಿ ಡಯಾಮೀಟರ್ ಯಾವುದಿದು? ಸೆಕೆಂಡ್ ಡಯಾಮೀಟರ್ ಅಲ್ಲ, D2 ಸ್ಕ್ವೇರ್ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ ರೋ 1 ಅಂತ ಹೇಳಿದ್ರು ಕೂಡ ರೋ ಅಂತಾನೆ L1 ಅಂತ ಬರೆಯೋಣ. ಡಿವೈಡೆಡ್ ಬೈ ಪೈ D1 ಸ್ಕ್ವೇರ್ ಡಿವೈಡೆಡ್ ಬೈ 4. ಸೊ ರೋ ಗೆಟ್ ಕ್ಯಾನ್ಸಲ್, L1 ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ಪೈ ಬೈ 4 ಗೆಟ್ ಕ್ಯಾನ್ಸಲ್. ನ್ಯೂಮರೇಟರಲ್ಲಿ ಏನಿದೆ ಇವಾಗ? 4 ಡಿವೈಡೆಡ್ ಬೈ D2 ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ? 1 ಡಿವೈಡೆಡ್ ಬೈ D1 ಸ್ಕ್ವೇರ್ ಅಂತ ಇದೆ. ಓಕೆ, ಸೊ D2 ಅಂತ ಹೇಳಿದ್ರೇನು? ಆಫ್ ದಿ ಡಯಾಮೀಟರ್ D1 ಅಂತ. ಗೊತ್ತಾಯ್ತಲ್ಲ, ಈಗ ಈ D1 ನ್ಯೂಮರೇಟರಿಗೆ ಕಳಿಸ್ತೇನೆ. ಸೊ 4 ಇಂಟು D1 ಸ್ಕ್ವೇರ್ ಡಿವೈಡೆಡ್ ಬೈ D2 ಸ್ಕ್ವೇರ್. ಓಕೆ, ಸೊ ಈಕ್ವಲ್ ಟು 4 ಇಂಟು D1 ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ D2 ಅಂತ ಹೇಳಿದ್ರೆ ಎಷ್ಟು? D2 ಈಸ್ ಆಫ್ ದಿ D1. ಸೊ ಆಫ್ ದಿ D1 ಸ್ಕ್ವೇರ್ ಅಂತ. ಸೊ ದಿಸ್ ಈಸ್ R2 ಡಿವೈಡೆಡ್ ಬೈ R1 ಈಸ್ ಹೌ ಮಚ್? R1 ಈಸ್ 5 ಓಮ್. ಸೊ 5 ಅಂತ ಬರೀರಿ. ಸೊ ದೆನ್ R2 ಈಕ್ವಲ್ ಟು ಇದು 5 ಹಾಗೆ ಇರಲಿ. ಇಲ್ಲಿ 4 ಇದೆಯಲ್ಲ, 4 ಈ 1/2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 1/4 ಬೈ 4 ಇದೆಯಲ್ಲ, ಅದು ನ್ಯೂಮರೇಟರಿಗೆ ಹೋದರೆ 4 4 16 ಆಗುತ್ತೆ. ಸೊ ಇಲ್ಲಿ D1 ಸ್ಕ್ವೇರ್ ಡಿವೈಡೆಡ್ ಬೈ D1 ಸ್ಕ್ವೇರ್, ದೀಸ್ ಟು ಆರ್ ಗೆಟ್ ಕ್ಯಾನ್ಸಲ್. ಇಟ್ ಇಂಪ್ಲೈಸ್ ನೆಕ್ಸ್ಟ್ ಲೈನಲ್ಲಿ R2 ಈಕ್ವಲ್ ಟು 4 4 16 ಇಂಟು ಈ 5ನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ದೇರ್ ಫೋರ್ R2 ಈಕ್ವಲ್ ಟು 80 ಓಮ್. ದಿಸ್ ಇಸ್ ದ ಆನ್ಸರ್. R2 ಈಕ್ವಲ್ ಟು 80 ಓಮ್. ಓಕೆ, so R2 equal to 80 ohm. Next problem. A copper wire has a resistance of 10 ohm. So copper wire anta helidare. So allige copper wire ಎಷ್ಟು resistance 10 ohm ಇದೆ. The wire is drawn so that its length increases 3 times. So ಇದರದ ಲೆಂತ್ ಏನಾಗ್ತಾ ಇದೆ? 3 times increase ಆಗ್ತಾ ಇದೆ. ಗೊತ್ತಾಯ್ತಲ್ಲ? ಸೊ 3 times the wire is drawn so that its length increases 3 times. What is the resistance of the new wire ಅಂತ ಕೇಳಿದ್ದಾರೆ. ಗೊತ್ತಾಯ್ತಲ್ಲ? ಸೊ the wire is drawn so that its length increases 3 times. ಸೊ ಅಲ್ಲಿಗೆ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ? L2 ರೆಸಿಸ್ಟೆನ್ಸ್. L2 ರೆಸಿಸ್ಟೆನ್ಸ್ is increases 3 times. ಸೊ ಪ್ರೀವಿಯಸ್ ಅಂದರೆ ಲೆಂತ್, ನೆಕ್ಸ್ಟ್ ನ್ಯೂ ಲೆಂತ್ ಇದೆಯಲ್ಲ, ಅದು ಪ್ರೀವಿಯಸ್ ಲೆಂತ್ಗಿಂತ 3 times ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ, ಇವಾಗ ಏರಿಯಾ A2 ಏನಾಗುತ್ತೆ? 3 times ಡಿಕ್ರೀಸ್ ಆಗುತ್ತೆ. ಗೊತ್ತಾಯ್ತಲ್ಲ? 3 times ಡಿಕ್ರೀಸ್ ಆಗಬೇಕು. ಸೊ A2
ಈಸ್ 3 ಟೈಮ್ಸ್ ಡಿಕ್ರೀಸ್ ಅಂತ ಹೇಳಿದ್ರೆ 1/3 ಆಫ್ ದಿ A1. ಗೊತ್ತಾಯ್ತಲ್ಲ. ಸೊ ಇಲ್ಲಿಗೆ A1 ಈಸ್ 3 ಟೈಮ್ಸ್ ಆಫ್ ದಿ A2 ಅಂತ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ R2/R1, ಇದನ್ನು ಬೇಕಾದ್ರೆ R1 ಅಂತ ಇಟ್ಕೋಬೋದು. ಕಾಪರ್ ರೆಸಿಸ್ಟೆನ್ಸ್ ಇಸ್ R1 ಅಂತ. ಈಕ್ವಲ್ ಟು ಸೇಮ್ ಮೆಟೀರಿಯಲ್, ಸೇಮ್ ವೈರ್, ಕಾಪರ್ ವೈಯರೇ. ಸೊ ಇಲ್ಲಿಗೆ ರೋ ಕ್ಯಾನ್ಸಲ್ ಆಗುತ್ತೆ. L2/A2 ಡಿವೈಡೆಡ್ ಬೈ L1/A1 ಈಕ್ವಲ್ ಟು 3 ಟೈಮ್ಸ್ ಆಫ್ ದಿ L1 ಡಿವೈಡೆಡ್ ಬೈ one third of the A1. L1 divided by A1. So L1 cancel, A1 cancel. So equal to 3 divided by 1/3. ಗೊತ್ತಾಯ್ತಲ್ಲ. So then R2 equal to, ಇದು 3 3s are 9 times of R1 equal to 9 into R1 is 10 equal to 90 ohm. So new resistance is 90 ohm. See here. If the length of the wire is made 3 times by drawing it, its area of cross section must decrease 3 times as the volume of the wire remains the same in the drawing process. The ratio of the second wire to that of the first wire is R2/R1 equal to rho L2/A2 divided by rho L1/A1. ರೋ ಸೇಮ್ ಮೆಟೀರಿಯಲ್, ಕಾಪರ್ ವೈಯರೇ ಕ್ಯಾನ್ಸಲ್ ಆಗ್ತದೆ. L2/A2 divided by L1/A1. So L2 is 3 times of L1 ಅಲ್ವಾ. ಸೊ L2 is 3 times ಇನ್ಕ್ರೀಸ್ ಆಗುತ್ತೆ L1ಗೆ ಕಂಪೇರ್ ಮಾಡಿದ್ರೆ. ಲೆಂತ್ ಇನ್ಕ್ರೀಸ್ ಆದರೆ ಏರಿಯಾ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಏರಿಯಾ A2 ಏನಾಗುತ್ತೆ, 1/3 ಆಫ್ ದಿ ಪ್ರೀವಿಯಸ್ ಏರಿಯಾಗೆ 1/3 ಆಫ್ ದಿ ಏರಿಯಾ ಡಿಕ್ರೀಸ್ ಆಗುತ್ತೆ. ಗೊತ್ತಾಯ್ತಲ್ಲ. ಆ ಪ್ರೋಸೆಸ್ ಇಟ್ಕೊಂಡು ಮಾಡಬೇಕು. ಸೊ R2/R1 9 ಬರುತ್ತೆ. ಹೆನ್ಸ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಸೆಕೆಂಡ್ ವೈಯರ್ ಈಸ್ R2 ಈಕ್ವಲ್ ಟು 9 ಟೈಮ್ಸ್ ಆಫ್ ದಿ R1 ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 9 into 10 ಅಂದರೆ 90 ohm. ಓಕೆ, ಥ್ಯಾಂಕ್ ಯು ಸೋ ಮಚ್.